ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ 50 ದಿನ ಪೂರೈಸಿರುವಂಥದ್ದು. ಡಿಸೆಂಬರ್ 29ನೇ ತಾರೀಕು ರಾಜ್ಯದೆಲ್ಲೆಡೆ ಈ ಸಿನಿಮಾ ರಿಲೀಸ್ ಆಗಿತ್ತು. ಕಳೆದ ವರ್ಷಕ್ಕೆ 1-2 ಅಂತ ಹೇಳಿ 2 ಸಿನಿಮಾ ಮಾಡಿದರು ದರ್ಶನ್ ಅವರು. ಆ 2ನೇ ಸಿನಿಮಾನೇ ಈ ಕಾಟೇರ. 50 ದಿನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಪ್ರಸನ್ನ ಥಿಯೇಟರ್ನಲ್ಲಿ ಈ ಸಿನಿಮಾದ 50 ದಿನದ ಸಂಭ್ರಮಾಚರಣೆ ಇತ್ತು. ವಿಶೇಷ ಅಂದರೆ ಈ ಒಂದು ಥಿಯೇಟ್ರ್ ಸ್ಥಾಪನೆಯಾಗಿ ಅಥವಾ ಉದ್ಘಾಟನೆ ಆಗಿ 50 ವರ್ಷ ಆಗಿರುವಂಥದ್ದು. 50 ವರ್ಷ ಆದಂತಹ ಥಿಯೇಟರ್ನಲ್ಲಿ 50 ದಿನ ಓಡಿದಂತಹ ಸಿನಿಮಾ ಕಾಟೇರ. ಇದೊಂದು ವಿಶೇಷವಾದ ಸಂದರ್ಭ. ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ದರ್ಶನ್ ಅವರು ಮಾತಾಡಿದರು. ಪ್ರಮುಖವಾಗಿ ಹೇಳೋದಾದರೆ ದರ್ಶನ್ ಅವರು ತಮ್ಮ ಚಿತ್ರಕ್ಕೆ ಈ ಒಂದು ಟೈಟಲ್ ಏನಿದೆ ಕಾಟೇರ ಟೈಟಲ್ ಅದನ್ನು ತಾವೇ ಕೊಟ್ಟಿದ್ದು ಅನ್ನೋದನ್ನು ಅವ್ರು ಹೇಳ್ತಾರೆ. ಹಾಗೆಯೇ ರಾಕ್ಲೈನ್ ವೆಂಕಟೇಶ್ ಅವರು ಕಾಟೇರ ಚಿತ್ರದ ಟೈಟಲ್ನ ರಾಮಮೂರ್ತಿಯವರು, ಅದೇ ದರ್ಶನ್ ಅವರ ಮೊದಲ ಸಿನಿಮಾದ ನಿರ್ಮಾಪಕ ರಾಮಮೂರ್ತಿ ಅವರು ಈ ಒಂದು ಕಾಟೇರ ಟೈಟಲ್ ಕೊಟ್ಟರು ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಕಡೆ ಉಮಾಪತಿಯವರು ಹೇಳ್ತಾರೆ ಈ ಟೈಟಲ್ ನಂದು ಅಂತ. ಈ ಟೈಟಲ್ ವಿಚಾರ ಈಗ ಹೆಚ್ಚು ಚರ್ಚೆಯಲ್ಲಿರುವಂಥ ವಿಚಾರ, ಹಾಗೆ ಮ್ಯಾಟ್ರ್ ಅಂತ ಹೇಳ್ಬೋದು. ಇದರ ಹೊರತಾಗಿ ತರುಣ್ ಸುಧೀರ್ ಕೂಡ ಈ ಒಂದು ಪ್ರಸನ್ನ ಥಿಯೇಟರ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡಿರುವಂಥದ್ದು. ಅವರ ನಿರ್ದೇಶನದ 3 ಸಿನಿಮಾ, ಒಂದು ಚೌಕ, ಇನ್ನೊಂದು ರಾಬರ್ಟ್, ಹಾಗೆಯೇ ಈ 3ನೇ ಸಿನಿಮಾ ಕಾಟೇರ. ಈ ಚಿತ್ರಗಳು ಪ್ರಸನ್ನ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಓಡಿರುವಂಥದ್ದು. ಒಂದು ರೀತಿ ಇದು ಲಕ್ಕಿ ಥಿಯೇಟರ್ ಅಂತ ಹೇಳೂ ಕೂಡ ಹೇಳ್ಬೋದು. ಇಷ್ಟು ವಿಶೇಷವಾದ ಥಿಯೇಟರ್ ಸಂಭ್ರಮ, ಜೊತೆಗೆ ಕಾಟೇರ ಸೀಲ್ಡ್ ಕೊಡುವಂಥ ಸಂದರ್ಭ ಎಲ್ಲವೂ ತುಂಬ ವಿಶೇಷವಾಗಿತ್ತು. ಆ ಸಂದರ್ಭದಲ್ಲಿ ಇನ್ನೂ ಒಂದು ವಿಶೇಷ ಕಂಡಿದ್ದೇನಪ್ಪ ಅಂದರೆ ದರ್ಶನ್ ಅವರ 25 ವರ್ಷ ಏನು ಸಿಲ್ವರ್ ಜೂಬ್ಲಿ ಆಚರಣೆ ಇತ್ತು. ಅಂದರೆ ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬಂದು 25 ವರ್ಷ ಆಯಿತು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇವರ ಒಂದು ಸಿನಿ ಜರ್ನಿಯ ಒಂದು VT ಕೂಡ ಪ್ರದರ್ಶನ ಆಯಿತು. ಇದನ್ನು ನೋಡಿದಂತಹ ದರ್ಶನ್ ಅವರು ಇದೇನಿಲ್ಲ, ನಾನೊಬ್ಬ ಸಣ್ಣ ಕಲಾವಿದ ಅಂತ ಹೇಳಿ ತಮ್ಮ ಒಂದು ಹೆಮ್ಮೆಯ ಮಾತುಗಳನ್ನು ಅಥವಾ ಹೆಮ್ಮೆ ಪಡುವಂಥ ಮಾತುಗಳನ್ನು ಹೇಳಿರುವಂಥದ್ದು ತಮ್ಮ ಸೆಲೆಬ್ರಿಟಿಗಳಿಗೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳಿತ್ತು. ಈಗ ಹೇಳಿರುವಂಥದ್ದು, ಕೇಳಿರುವಂಥದ್ದು ಎಲ್ಲವೂ ಇಲ್ಲೇ ಹೇಳಿರುವಂಥದ್ದು. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅಭಿಮಾನಿಗಳನ್ನ ಸಂಪಾದಿಸುವ ತರ ಮಾಡಿತು. ಇವರ ವೈಬ್ರೇಷನ್ನೇ ಅವರ ಅಭಿಮಾನಿಗಳಿಗೆ ಸೆಲೆಬ್ರೇಷನ್. ಇವರನ್ನು ಕೋಟ್ಯಾಂತರ ಅಭಿಮಾನಿಗಳು ಇಷ್ಟಪಡೋದು ಮಾತ್ರ ಅಲ್ಲ, ಏಕಕಾಲಕ್ಕೆ ಪ್ರಾಣಿಗಳು ಇವರನ್ನು ಅಷ್ಟೇ ಇಷ್ಟಪಡ್ತವೆ, ಪ್ರೀತಿ ಕೊಡ್ತವೆ. ಪ್ರಾಣಿಗಳಿಗೂ ಹೃದಯ ಇದೆ, ಅವಕ್ಕೂ ಸಂತೋಷ ಆಗುತ್ತೆ, ನೋವಾಗುತ್ತೆ ಅಂತ ನಾವು ಹೇಳಿರ್ತೀವಿ. ಆದರೆ ದರ್ಶನ್ ಅವರು ಕಣ್ಣಾರೆ ನೋಡಿದ್ದಾರೆ, ಅನುಭವಿಸಿದ್ದಾರೆ, ಕಣ್ಣೊರೆಸಿದ್ದಾರೆ. ಇವರು ತಮ್ಮ ಎದೆಯ ಮೇಲೆ ಅಭಿಮಾನಿಗಳ ಟ್ಯಾಗನ್ನೇ ಹಾಕಿಸಿಕೊಂಡಿದ್ದಾರೆ. ಅಭಿಮಾನಿಗಳು ಇವರಿಗೆ ಕತ್ತಲು ಬಿರಿದು ಕೊಟ್ರೆ ಇವರು ಅವರಿಗೆ ಸೆಲೆಬ್ರಿಟೀಸ್ ಅನ್ನೋ ಬಿರಿದು ಕೊಟ್ಟಿದ್ದಾರೆ. ಎಲ್ಲೇ ಹೋದರೂ ಆ ಪದದಿಂದಲೇ ಅವರನ್ನು ಕರೆಯುತ್ತಾರೆ. ಊಹೆಗೂ ಮೀರಿ ಬೆಳೆದಿದ್ದಾರೆ. ತಾನು ಬೆಳೆಯುವುದರ ಜೊತೆ ತನ್ನ ಜೊತೆಗಾರರನ್ನು ಬೆಳೆಸುತ್ತಿದ್ದಾರೆ. ಬ್ಲ್ಯಾಕ್ ಅಲ್ಲಿ ಟಿಕೆಟ್ ತಗೊಂಡು ಸಿನಿಮಾ ನೋಡಕ್ಕೆ ಮೆಜೆಸ್ಟಿಕ್ಗೆ ಹೋಗ್ತಿದ್ದ ಹುಡುಗ ಮುಂದೆ ಹೀರೋ ಆಗಿ ಹೋದ್ರೆ ಇಡೀ ಮೆಜೆಸ್ಟಿಕ್ಗೆ ಅಭಿಮಾನಿಗಳಿಂದ ಬ್ಲಾಕ್ ಆಗುತ್ತೆ ಅಂದ್ರೆ ಅದು ದರ್ಶನ್. ಹಸು ಕಟ್ಟಿ ಹಾಲು ಕರೆದು ಮಾರ್ತಿದ್ದ ಹುಡುಗ ಬೆಳೆದು ಹೀರೋ ಆಗಿ ಅವರ ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ ಮಾಡಿಸ್ಕೊಳ್ತಾನೆ ಅಂದ್ರೆ ಅದು ದರ್ಶನ್. ಇವರ ಚಿತ್ರ ಬಿಡುಗಡೆ ಆಗ್ತಿದೆ ಅಂದ್ರೆ ಥಿಯೇಟರ್ಗಳಲ್ಲಿ ಯಾವ ಬೋರ್ಡ್ ಇರುತ್ತೋ ಇರಲ್ವೋ, ಹೌಸ್ಫುಲ್ ಬೋರ್ಡ್ ಅಂತೂ ಕಂಪಲ್ಸರಿ ಇರುತ್ತೆ.
ಯಾವುದೇ ಇರಲಿ, ಲೀಲಾಜಾಲವಾಗಿ ನಟಿಸುವಂತಹ ಅದ್ಭುತ ನಟ. ರೈತರ ಲ್ಯಾಂಡ್ ಅಲ್ಲಿ ಲುಂಗಿ ಉಡೋದು